ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಮ್ಮ ಕಡೆ ಶಿವಮೊಗ್ಗದಲ್ಲಿ ತುಂಬ ಬಿಸಿಲಿದೆ. ನಿಮ್ಮ ಕಡೆ ಹೇಗಿದೆ ಅಂತ ನೋಡಿ ವೆದರು. ನೆನ್ನೆಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು, ಯಾವುದೇ ಥರ ರೆಸಿಪೀಸ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿದೆ ವೆದರು. ಸೊ ಹಂಗಾಗಿ ಇವತ್ತು ಮಳೆಗಾಲದಲ್ಲಿ ಚಿಲ್ಡಾಗೆ ಐಸ್ ಕ್ರೀಮ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. 1 ಬೌಲ್ ಮಖಾನ, ಆಮೇಲೆ ಡ್ರೈ ಫ್ರೂಟ್ಸ್, ನಾನು ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಸ್ ತೊಗೊಂಡಿದ್ದೀನಿ, ಮಕ್ಳಿಗೆ ತುಂಬ ಒಳ್ಳೆಯದು. ಆಮೇಲೆ ಖರ್ಜೂರ, ಆಮೇಲೆ ಚಾಕ್ಲೇಟ್, ಆಮೇಲೆ ಕೋಕೋ ಪೌಡರ್. ಇಷ್ಟಿದ್ರೆ ಸಾಕು, ಐಸ್ ಕ್ರೀಮ್ ಮಾಡ್ಕೋಬೋದು. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಒಂದು ಮಿಕ್ಸರ್ ಜಾರಿಗೆ ಮಖಾನ ತೊಗೊಂಡಿದ್ದೀನಿ. 1 ಬೌಲ್ ಫುಲ್ ಹಾಕ್ಕೊಳ್ಳಿ. ಒಂದು ಫುಲ್ ಬೌಲ್ ಮಖಾನ ನೋಡಿ, ಒಂದು ಫುಲ್ ಬೌಲ್ ಮಖಾನ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ನೀವು ಫ್ರೈ ಮಾಡ್ಕೋಬೋದು. ಆಮೇಲೆ ಇದು ನೋ ಆ್ಯಡೆಡ್ ಶುಗರ್, ಡಯಟ್ ಅವರು ತಿನ್ಬೋದು ಇದನ್ನು, ಮಕ್ಕಳಿಗೂ ಒಳ್ಳೆಯದು, ಶುಗರ್ ಹೇರಲ್ಲ. ಆಮೇಲೆ 1-2 ಚಾಕ್ಲೇಟು, ಆಮೇಲೆ ಸ್ವೀಟ್ನೆಸ್ಸಿಗೆ ಖರ್ಜೂರ. ಇಷ್ಟು ಹಾಕೋಬೇಕು. ಇಷ್ಟು ಹಾಕ್ಕೊಂಡು ಈಗ ನೋಡಿ, ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಲು ಫ್ರೆಶ್ ಹಾಲು ತೊಗೊಂಬಂದಿದ್ದೀನಿ. ಫ್ರೆಶ್ ಹಾಲೇ ಹಾಕೋಬೇಕು ನೀವು. ಫ್ರೆಶ್ ಬಿಸಿ ಹಾಲನ್ನ ಹಾಕೋತಾ ಇದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೋಕೋ ಪೌಡರ್ ಹಾಕ್ಕೊಳ್ಳಿ. ಚಾಕ್ಲೇಟ್ ಐಸ್ ಕ್ರೀಮ್ ಆಗುತ್ತೆ ನೋಡಿ. 1-2-3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸು, ಆಮೇಲೆ ಮಖಾನ ಎಲ್ಲದನ್ನು ಚೆನ್ನಾಗಿದಾಗಿದೆ. ಈಗ ರುಬ್ಕೊಂಡು ಬರೋಣ ಮಿಕ್ಸಿಲಿ. ಈಗ ನೋಡಿ, ನಾನು ಕ್ಯುವಿನ್ಸ್ ಅನ್ನೋ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಮಿಕ್ಸರು, ಜ್ಯೂಸರು, ತುಂಬ ಚೆನ್ನಾಗಿದೆ ಜ್ಯೂಸರು. ನಾನು ಇದೇ ಯೂಸ್ ಮಾಡೋದು. ಈಗ ನೋಡಿ, ಈಗ ರುಬ್ಕೊಂಡಿದ್ದು ಆಗಿದೆ. ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ಗಾಜಿನ ಬೌಲ್ ತೊಗೋಬೇಕು ನೀವು. ಈ ಥರ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಿದೆ, ಚಾಕ್ಲೇಟ್ ಐಸ್ ಕ್ರೀಮ್ ಇದ್ದಂಗಿದೆ ನೋಡಿ. ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಸ್ಮೆಲ್ಲಂತೂ ಸೂಪರಾಗಿ ಬರ್ತಾಯಿದೆ, ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮು. ಹಿಂಗೆ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಹೊರ್ಗಡೆಯಿಂದ ತರಬೇಡಿ. ನೋಡಿ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿ ಆಗಿದೆ. ಈಗ ನೋಡ್ತಿದ್ದೀರಲ್ಲ, ತಿಕ್ ಕನ್ಸಿಸ್ಟೆನ್ಸಿ ಇದೆ. ಇದಕ್ಕೆ ನಾನು ಏನು ಬೇಕಾದ್ರೂ ಆ್ಯಡ್ ಆನ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನು ಹೇಳಿ, ಚಾಕೋ ಚಿಪ್ಸು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಚಾಕೋ ಚಿಪ್ಸು ತುಂಬ ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ. ಚಾಕ್ಲೇಟ್ಸು ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲ ಈ ಥರ ನೀಟಾಗಿದೆ. ಈಗ ಇದನ್ನು ಈ ಥರ ಏರ್ ಟೈಟ್ ಬಾಕ್ಸಲ್ಲಿ, ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಕ್ಲೋಸ್ ಮಾಡಿಬಿಡೋಣ. ನೋಡಿದ್ರಲ್ಲ, ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 2 to 3 ಅವರ್ಸ್ ಬಿಟ್ಬಿಡೋಣ ರೆಫ್ರಿಜರೇಟರಲ್ಲಿ. ತುಂಬ ಚೆನ್ನಾಗಿ ಅದು ಗಟ್ಟಿ ಫ್ಲೇವರ್ ಆಗುತ್ತೆ, ಗಟ್ಟಿಗಾಗುತ್ತೆ ಐಸ್ ಕ್ರೀಮು. ಆಮೇಲೆ ಓಪನ್ ಮಾಡಿ ನಿಮ್ಗೆ ಹೇಗಿದೆ ಅಂತ ಹೇಳ್ತೀನಿ.
ಇದು ನೋಡಿ ನಮ್ಮನೆ ರೆಫ್ರಿಜರೇಟರು, ಇದರೊಳಗೆ ನಾನು ಇಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಆಗಿದೆ ಅಂತ ನೋಡೋಣ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಒಂದು 2 ಅವರ್ಸು. ನಾನು ಇನ್ನೂ ಓಪನ್ ಮಾಡಿಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಬರುತ್ತೆ ಅಂತ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತ. ಇದು ಹೋಮ್ ಮೇಡ್ ಐಸ್ ಕ್ರೀಮು, ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೇಲಿ ಮಾಡ್ಕೊಂಡು ತಿನ್ಬೋದು, ಮತ್ತು ಶುಗರ್ ಇರಲ್ಲ, ತುಂಬ ಚೆನ್ನಾಗಿದೆ.